ಸೊ ಈಗ ನಾವು ಸೃಷ್ಟಿಯ ಬಗ್ಗೆ ಮಾತಾಡಿದ್ವಿ, ಭೂಮಿ ಗ್ರಹಗಳ ಬಗ್ಗೆ ನೋಡಿದ್ವಿ. ಈ ಜ್ಯೋತಿಷ್ಯವು ಈ ಗ್ರಹಗಳ ಮೇಲೆ ಏನಿತ್ತಿದೆ ಅಲ್ವಾ? ಗ್ರಹಗಳ ಇನ್ಫ್ಲುಯೆನ್ಸ್ ಅಂತ ಕರೀತಾರೆ, ಗ್ರಹಗಳ ಪ್ರಭಾವ, ಒಳ್ಳೆ ಪ್ರಭಾವ, ಕೆಟ್ಟ ಪ್ರಭಾವ, ಸೂರ್ಯ ಒಳ್ಳೆ ರಶ್ಮಿ, ಕೆಟ್ಟ ರಶ್ಮಿ ಅಂತ. ಇದರ ಒಂದು ಆಧಾರ ಏನು? ಒಂದು, ನಿಮಗೆ ನೀವು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ದೀರಿ, ಜ್ಯೋತಿಷ್ಯವನ್ನು ಹೇಳ್ತೀರಾ, ನಿಮಗೆ ಇದರ ಇಂಟ್ರೆಸ್ಟ್ ಹೇಗೆ ಬಂತು? ನೀವು ಹೇಗೆ ಅದನ್ನು ಕಲಿತೀರಿ? ಹಾಗೆ ಜ್ಯೋತಿಷ್ಯದ ಆಧಾರ, ಮೂಲ ಸ್ವಲ್ಪ ತಿಳಿಸಿಕೊಡಿ. ನಂಬಿಕೆಯ ಮೇಲೆ ಜ್ಯೋತಿಷ್ಯ ಇರುವುದು. ನಂಬಿಕೆ. ಜ್ಯೋತಿಷ್ಯ ಪದದ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು, ಜ್ಯೋತಿಷ್ಯ ಅಂದ್ರೆ ಬೆಳಕಿನ ಹಾದಿ, ದಾರಿ. ಮನುಷ್ಯನು ಅವನ ಈ ಕಣ್ಣೆದುರಿಂದ ನೋಡ್ಲಿಕ್ಕೆ ಆಗದಂತ ವಿಷಯಗಳನ್ನು, ಊಹಾಪೋಹಗಳನ್ನು ಕಂಡುಕೊಳ್ಬೇಕಲ್ಲ. ಈಗ ನಾಳೆ ಏನಾಗ್ತದೆ, ಅಥವಾ ನನ್ನ ದೇಹದಲ್ಲಿ ಇದು ಯಾಕೆ ಆಯ್ತು, ಕೆಲವು ಗುಣಗಳು ಬಂತು ಮಾಡುವಾಗ ಯಾವ ಕಾರಣ ಹೀಗೆ ಬಂತು? ಬೆಂಕಿ ಹತ್ತಿರ ಹೋದ್ರೆ ಬೆಂಕಿ ಕೈ ಸುಡ್ತದೆ, ನೀರಿಗೆ ಹೋದ್ರೆ ಕೈ ತಣ್ಣಗಾಗ್ತದೆ, ಮೇಲೆ ಒಂದು ಕಡೆ ಹೋದ್ರೆ ಉಸಿರು ಕಟ್ತದೆ. ಹಾಗಾದ್ರೆ ಜ್ಯೋತಿಷ್ಯ ಒಂದು ಶಾಸ್ತ್ರ. ಸರಿ. ನಿರುತ, ವ್ಯಾಕರಣ, ಜ್ಯೋತಿಷ ಷಡಾಂಗಗಳು ದೇಶಕ್ಕೆ. ವೇದದಿಂದ ವೇದಾಂಗಗಳು, ಅರಣ್ಯಕ, ಉಪನಿಷತ್ತು, ಮತ್ತೆ ಇದು ಆರುಶಾಸ್ತ್ರ, ಪುರಾಣ. ಅದು ಆರುಶಾಸ್ತ್ರ, ಪುರಾಣ ನಂತರ ಉಪನಿಷತ್ತು. ಹೀಗೆಲ್ಲ ವೇದದಲ್ಲಿ ಇರುವಂತಹದ್ದಲ್ಲಿ ಸುಲಭ ಮಾಡಿಕೊಂಡು ಉಪನಿಷತ್ತಿಗೆ ಬಂದಿದೆ. ಈಗ ಪುರಾಣ ಅದು ಕಷ್ಟದಲ್ಲಿದ್ದಲ್ಲಿ ಮನೆಗೆ ಅರ್ಥ ಆಗುದಿಲ್ಲ ಅಂತ ಹೇಳಿ ಅದು ಗೂಢಾರ್ಥಲ್ಲೆಲ್ಲ ಉಂಟು. ಅದೇ ಆದ್ರಿಂದ ಇದು ಜ್ಯೋತಿಷ್ಯ ಒಂದು ಶಾಸ್ತ್ರ. ರಸಾಯನ ಶಾಸ್ತ್ರ ಹೇಗೆ, ಮತ್ತೆ ಭೌತಶಾಸ್ತ್ರ ಹೇಗೆ, ಹಾಗೆ ಇದೊಂದು ಶಾಸ್ತ್ರ. ಪ್ರತ್ಯಕ್ಷಂ ಜ್ಯೋತಿಷ್ಯಂ ಶಾಸ್ತ್ರ. ಇಟ್ ಈಸ್ ಎ ಸೈನ್ಸ್. ಸೈನ್ಸ್, ನಥಿಂಗ್ ಬಟ್ ಸೈನ್ಸ್, ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್. ಇದು ಮನುಷ್ಯನಿಗೆ ಇರ್ತಾನೆ. ಈಗ ಕತ್ತಲಾಗ್ತದೆ, ಬೆಳಕಾಗುತ್ತೆ. ಕಾರಣ ಇವತ್ತು ಮಳೆ ಉಂಟು, ನಿನ್ನೆ ಬಿಸಿಲಿತ್ತು, ಏನು ಉಂಟು, ಎಲ್ಲ ಮನುಷ್ಯ ನಮ್ಮನ್ನು ಬಂದಾಗ ಅವನೇನು ಮಾಡ್ತಾನೆ, ಈ ಜಗತ್ತಿನಲ್ಲಿ ಭೂಮಿಯಲ್ಲಿ ಇರುವಂತಹ ಬೇರೆ ಬೇರೆ ಖಂಡಗಳೇ. ಶನಿ ಒಂದು ಗ್ರಹವೇ, ಭೂಮಿ ಒಂದು ಗ್ರಹವೇ, ಎಲ್ಲರೂ ಗ್ರಹವೇ. ಆದರೆ ಒಂದೊಂದು ಬೇರೆ ಬೇರೆ ಗುಣ ಇರುವುದು. ಈಗ ನಮ್ಮಲ್ಲಿ ಒಂದು ಮನೆಯಲ್ಲಿ 10 ಜನ ಇದ್ದರೆ ಎಲ್ಲ ಒಂದೇ ಇರ್ತದ. ಒಬ್ಬ ಭೂಮಿಕಾರಕ, ಒಬ್ಬ ಗಾಳಿ ವಾಯುಕಾರಕ. ಪ್ರತ್ಯಕ್ಷ ಸುರುವಿಗೆ ಈ ಭೂಮಿಯಲ್ಲಿ ಸೃಷ್ಟಿಯಾದ ಯಾವುದು ಗೊತ್ತುಂಟ? ಪಂಚಭೂತ. ಪೃಥ್ವಿ, ಆಪ, ತೇಜ, ವಾಯು, ಆಕಾಶ. ಈ 9 ಗ್ರಹಗಳಿಗೆ ಸೇರಿದದ್ದು ಅದೇ ಅರ್ಥ. ಒಬ್ಬೊಬ್ಬರು ಒಂದೊಂದು ಗುಣ ಒಂದೊಂದು. ಈ ಗ್ರಹಗಳಿಗೆ ಗುಣ ಎಂಬುದು ಹೇಗೆ ಬಂತು? ಗುಣ ಸೃಷ್ಟಿ, ಹುಟ್ಟಿದ್ರೆ ಬಂದಿದ್ದು ಇರಬೇಕಾದ ಗುಣಗಳೇ. ನಮ್ಮಲ್ಲಿರೋ ಗುಣಗಳೇ ಅದು, ಅಲ್ಲಿರೋ ಗುಣಗಳೇ ಇಲ್ಲಿ ಇರುವುದು ನಮಗೆ. ಹಾಗೆ ಈ ಗುಣಗಳು ಅಂತ ಹೇಳಿದ್ರೆ ಸೂರ್ಯ ಉಷ್ಣ, ಚಂದ್ರ ತಂಪು ಹೇಗೆ ಬಂತು? ಆ ಭೂಖಂಡದ ಅಥವಾ ಗ್ರಹಗಳ ಲಕ್ಷಣ, ಸ್ವಭಾವ. ಅದನ್ನು ಹೇಗೆ ಅಧ್ಯಯನ ಮಾಡಿದರು ಆಗಿನ ಕಾಲದವರು? ಅಧ್ಯಯನ ಮಾಡಿದ್ದು ಅದು ಸ್ವಲ್ಪ ಜಟಿಲವಾದ ಪ್ರಶ್ನೆ. ಜ್ಯೋತಿಷ್ಯವನ್ನು ಈ ಭೂಮಿಯನ್ನು ಹೇಗೆ ಕಂಡು ಹುಡುಕಿದ? ಈಗ ಭೂಮಿ ಆದ್ರೆ ನಾವು ಇಲ್ಲಿ ಭೂಮಿಯಲ್ಲೇ ಇದ್ದೇವೆ. ಹಾಗಲ್ಲ, ಈಗ ನಮಗೆ ಒಂದೊಂದು ಕಾಲದಲ್ಲಿ ಅಮೇರಿಕ ಖಂಡ ಇರಲಿಲ್ಲ, ಅದು ಇಲ್ಲ, ಇದೆಲ್ಲ ಹೇಗೆ ಹುಡುಕಿದ್ರು? ಅನ್ವೇಷಣೆ ಮಾಡೋದು. ಇದು ಅನ್ವೇಷಣೆ. ಕಣ್ಣಿಗೆ ಕಾಣದ್ದಲ್ಲ. ಕಣ್ಣಿಗೆ ಕಾಣೋದಕ್ಕೆ ದಿವ್ಯ ದೃಷ್ಟಿಯಲ್ಲೇ ನೋಡಿದ್ರು ಮೊದಲು. ಆಮೇಲೆ ಈಗ ಹೊಸ ಅದು ಉಪಕರಣ ಉಂಟು, ಈಗ ಟೆಲಿಸ್ಕೋಪ್ ಬಂದಿದೆ. ಒಂದು ದಿವ್ಯ ದೃಷ್ಟಿಯಲ್ಲಿ ಅದು ಹೇಳಿದ ತಮಾಷೆ ಕಾಣು. ದಿವ್ಯ ದೃಷ್ಟಿಯಲ್ಲಿ ಈಗ ಒಬ್ಬ ಋಷಿಗೆ ತಪಸ್ಸು ಮಾಡಿ ಕೂತ್ಕೊಳ್ಳುವಾಗ ಅಲ್ಲಿ ಅನ್ಯಾಯ ಆಗ್ತಾ ಉಂಟು ಅಂತ ಹೇಳಿ ನಾವು ಹೇಗೆ ಗೊತ್ತಾಗುತ್ತೆ? ಎಲ್ಲಿ ಹೋಗಿದ್ದಾಳೆ ರೇಣುಕಾ ಅಂತೇಳಿ ಜಗದಾಗಿ ಇದು ಕೋಪದ ಸುಡುವಾಗ ದಿವ್ಯ ದೃಷ್ಟಿಗೆ ಕಾಣ್ತಾಯಿಲ್ಲ ಅಲ್ಲಿ. ಅದೊಂದು ಬೇರೆ ದೃಷ್ಟಿ ಉಂಟಲ್ಲ, ದಿವ್ಯ ದೃಷ್ಟಿ. ನೀವು ವಿಜ್ಞಾನಿಗಳು ನಂಬುದಿಲ್ಲ ದಿವ್ಯ ದೃಷ್ಟಿ ಅಂತ ಕನ್ನಡ ಕೇಳಿ ಅಲ್ಲ, ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ದಿವ್ಯ ದೃಷ್ಟಿ ಆಗ ತಪಸ್ಸಿಗೆ ಕಾಣ್ತೀವಿ. ಈಗ ಧ್ರುವನಿಗೆ ದೇವರು ಪ್ರತ್ಯಕ್ಷ ಆದದ್ದು ಹಾಗೆ ನಮಗೆ ಪ್ರತ್ಯಕ್ಷ. ಅಂದರೆ ಮಾನಸಿಕ ಶಕ್ತಿ ಉಂಟಲ್ಲ, ಉಪಾಸನ ಶಕ್ತಿ, ಅದು ನಂಬಿಕೆಯ ಮೇಲೆ ಆಧಾರಿತವಾದ ಉಂಟು. ನಂಬಿದ್ದು ಆ ನಂಬಿಕೆ ತೀವ್ರ ಅವಸ್ಥೆಗೆ ಹೋದಾಗ ದೇವರಾಗ್ಲಿ ಆ ಶಕ್ತಿ ಆಗಲಿ ಅದಕ್ಕೆ ಕಾಣಲೇಬೇಕು. ನಿಮಗೆ ಜ್ಯೋತಿಷ್ಯ ಹೇಗೆ ಇಂಟ್ರೆಸ್ಟ್ ಬಂದಿತ್ತು ಹೇಳಿ? ಅದೊಂದು ಒಳ್ಳೆ ವಿಷಯ. ನನ್ನಾಗಿ ನನ್ನ ಜ್ಯೋತಿಷ್ಯ ಮೇಲೆ ಬಂದಂತೇಳಿ ನಮ್ಮ ಚಿಕ್ಕಪ್ಪ ಆಗುವವರು ಹಿರಿಯರೆಲ್ಲ ಸ್ವಲ್ಪ ಜ್ಯೋತಿಷ್ಯ ನೋಡ್ತಾ ಇದ್ರು. ನನಗೆ ಈ ಕಲಿಯುವ ಗಲಾಟೆಯಲ್ಲಿ
ಕೆಲಸದ ಗಲಾಟೆಯಲ್ಲಿ ಅದನ್ನು ಸ್ಟಡಿ ಮಾಡೋ ಅವಶ್ಯಕತೆಯೇ ಇದ್ದಿರಲಿಲ್ಲ. ಕೊನೆಗೆ ಮನೆಯಲ್ಲಿ ಹೋಮಗಳು ಮೊದಲೆಲ್ಲ ಆಗುವಾಗ ಗುರು ಶುಕ್ರ ಶನಿ ಅಂತ ಹೇಳಿ ಹೇಳಿ ನನ್ನ ಸ್ವಭಾವ ಹಾಗೆ ಯಾವುದಕ್ಕೂ ತೊಡಗಿದ್ದೇನೆ ಅಂದರೆ ಮತ್ತೆ ಬಿಡುವುದಿಲ್ಲ. ಹಾಗೆ ಶರೀರದಲ್ಲಿ ಜ್ಯೋತಿಷ ಕಲ್ತದ್ದು ಯಾವಾಗ ಗೊತ್ತುಂಟ, ನನ್ನ ಮಗನಿಗೆ ಹೆಣ್ಣು ಹುಡುಕುವಾಗ. ಇಲ್ಲಾಂದ್ರೆ ನಾನನ್ನ ಹೆಣ್ಣು ಮಕ್ಕಳನ್ನು ಕೊಡುವಾಗ ಕೂಡ ನಾನು ನೋಡಲಿಲ್ಲ. ಯಾರ ಜ್ಯೋತಿಷರು ಹೇಳಿದ್ರು ಆಯ್ತು ಅಂತೇಳಿ ಹೇಳಿ ಅದೆಲ್ಲ ನನಗೆ ಸರಿ ಮನಸ್ಸಿಗೆ ಹೇಳಲಿಲ್ಲ. ಇದೆಲ್ಲ ತತ್ವ ಉಂಟು, ಇಷ್ಟು ಸುಲಭ ಇಲ್ಲ ಅಂತ ನನಗೊಬ್ಬರು ನಮ್ಮ ಶಿಕ್ಷಕರಲ್ಲಿ ಒಬ್ಬರು ಪುಸ್ತಕದೊಂದು ಕೊಟ್ಟು ಅವರು ಜ್ಯೋತಿಷ ಕೆಲಸ ಮಾಡುವ ಪುಸ್ತಕ ಕೊಟ್ಟು ಓದಿ ಅಂತ ವರಾವೀರನ ಪುಸ್ತಕ. ಅದನ್ನು ಓದಿಕೊಂಡು ನಾನು ಎಷ್ಟೋ ಜಾತಕ ಇಟ್ಕೊಂಡು ಜ್ಯೋತಿಷರಲ್ಲಿಗೆ ಹೋಗಿ ನನಗೆ ಸಾಕಾಯಿತು. ಅವರು ಹೇಳಿದ್ದನ್ನು ಕೇಳಿ ಇಲ್ಲಿ ಬಂದು ಆ ಜಾತಕ ಬಿಟ್ಟು ಜಾತಕ ಅದಕ್ಕೆ ಕೊನೆಗೆ ನಾನೇ ಅವರ ಹತ್ರ ಪುಸ್ತಕ ತಗೊಂಡು ಬೃಹತ್ ಜಾತಕದ ಪುಸ್ತಕ ಅದನ್ನು ನೋಡಿ ನಾನೇ ಕಲಿತು, ನಾನೇ ಸ್ಕ್ರೂಟಿನೈಸ್ ಮಾಡಿ, ನಾನೇ ಬರೆದು ಕಲಿತೆ. ಪರೀಕ್ಷೆ ಬರೆದಾಗಿ ನನ್ನ ಜಾತಕವನ್ನು ನಾನು ಬರ್ತೇನೆ. ಅಷ್ಟೊಳಗೆ ಗುರುವನ್ನು ಉಚ್ಚ ನೀಚ ಆಮೇಲೆ ಸ್ವಕ್ಷೇತ್ರ ಅದು ಯಾವುದು ಗೊತ್ತಿಲ್ಲ ನನಗೆ. ಅದು ನಾನು ಕಲಿತ ಮೇಲೆ ಮತ್ತೆ ಜಾಸ್ತಿ ಆಯಿತು. ಮತ್ತು ಯಾರ್ಯಾರ ಜಾತಕವನ್ನು ನೋಡಲಿಕ್ಕೆ ಮಾಡಿದೆ, ಬರೀಲಿಕ್ಕೂ ನೋಡಿದೆ. ಒಂದು ಜಾತಕ ಬರೀಲಿಕ್ಕೆ ಹೋದರೆ ಅದು ಲೆಕ್ಕಾಚಾರದ ತಲೆಗೆ ಹೋಗಲಿಲ್ಲ, ಅದು ಬಿಟ್ಟೆ. ಮತ್ತೆ ಹಾಗೆ ಜಾತಕ ನೋಡಿ ಅನುಭವದಲ್ಲಿ ಗೊತ್ತಾಯಿತು ಆ ಗ್ರಹದ ಲಕ್ಷಣ. ಕಾಮ ಕ್ರೋಧ ಲೋಭ ಮೋಹಗಳು ನಮ್ಮ ದೇಹದಲ್ಲಿದ್ದದ್ದೇ ಗ್ರಹಗಳು. ಬೆಳಕು ಕತ್ತಲೆ ಅದೇ, ತಂಪು ಉಷ್ಣ ಗಾಳಿ ನೀರು ಆಮೇಲೆ ಕ್ಷುದ್ರಗಳು ರಾಹುಕೇತುಗಳು. ಅದು ಕಲ್ಪನೆಯ ಮೇಲೆ ಹೋಗುವುದು. ಜ್ಯೋತಿಷದಲ್ಲಿ ಇಂಟ್ರೆಸ್ಟ್ ಹುಟ್ಟಿರ್ಬೋದು. ಮತ್ತೆ ನಿಮ್ಮಂಥವರೆಲ್ಲ ಕೇಳಲಿಕ್ಕೆಲ್ಲ ಅವರಾಗ ಹೇಳಿ ಸ್ವಲ್ಪ ಅಂತೂ ನಾನು ಪರಿಪೂರ್ಣ ಅಲ್ಲ, ನನ್ನ ಜ್ಯೋತಿಷ ಏನು ಸಾಲು ಖರ್ಚಿಗೆ ಲೆಕ್ಕ ಅಂತ ಹೇಳ್ತಾರೆ. ಆಯ್ತು. ಈಗ ಈ ಜ್ಯೋತಿಷ ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡೋದೇನಂದ್ರೆ, ನಾವು ಹಿಂದೂಗಳು ಮಾತ್ರ ಜ್ಯೋತಿಷವನ್ನು ನೋಡ್ತೇವೆ, ಜಾತಕ ನೋಡ್ತೇವೆ, ಮುಸ್ಲಿಮರು ನೋಡುದಿಲ್ಲ, ಕ್ರಿಶ್ಚಿಯನರು ನೋಡುದಿಲ್ಲ. ಅದಕ್ಕೆ ಉತ್ತರ ಉಂಟು. ನನ್ನ ಪ್ರಶ್ನೆ ನಿಮ್ಮ ಉತ್ತರ ಕೊಡಿ ನನಗೆ. ಬಟ್ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅವರಿಗೆ ಇದು ಅಪ್ಲೈ ಆಗ್ತದ? ಯಾಕಂದ್ರೆ ನಾನು ಎಲ್ಲೊಂದ್ ಕಡೆ ಶಾರುಖ್ ಖಾನಿನ ಜಾತಕ ಅಂತೆಲ್ಲ ನೋಡಿದ್ದೇನೆ ಕೆಲವು. ಶಾರುಖ್ ಖಾನ್ ಅವ ಮುಸ್ಲಿಂ, ಅವನ ಜಾತಕನೆಲ್ಲ ಮಾಡಿದ್ದೇನೆ. ಹಾಗಾಗಿ ನನ್ನ ಪ್ರಶ್ನೆ ಅವರಿಗೆ ಅಪ್ಲೈ ಆಗ್ತದ? ಪ್ರತಿ ಜೀವಿಗೂ ಅನ್ವಯ ಆಗ್ತದೆ. ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಉಂಟು. ಯಾರು ಭೂಮಿಯಲ್ಲಿ ಹುಟ್ಟುತ್ತಾನೆ ಅವರಿಗೆ ಜಾತಕ ಅನ್ವಯ. ಜೀವಿಸುವವನಿಗೆಲ್ಲ ಜಾತಕ ಬೇಕೇ, ಜೀವಸ್ಯ ಜಾತಕ. ಯಾಕೆಂತ ಹೇಳಿದ್ರೆ, ಒಳ್ಳೆದು ಕೆಡುಕುಗಳನ್ನ ತಿಳಿಬೇಕಾದ್ರೆ ಬೇರೆ ದಾರಿ ಇಲ್ಲ. ಭವಿಷ್ಯವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನದ ಆಧಾರದಲ್ಲಿ ಭವಿಷ್ಯವನ್ನು ತಿಳಿಬೇಕು, ಅಥವಾ ಗತಕಾಲದನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿಬೇಕು. ಇದಕ್ಕೆ ಮನುಷ್ಯನಿಗೆ ಬೇರೆ ದಾರಿ ಉಂಟು ಅಂತ ಹೇಳಿದ್ರೆ ಅದು ಶಾಸ್ತ್ರ, ವಿದ್ಯೆ, ಎಲ್ಲ ಕ್ರಮ ಎಲ್ಲ ಉಂಟಲ್ಲ ಅದರಲ್ಲಿ. ಈಗ ಎಲ್ಲ ಜಾತಿಯವರು ಜಾತಿಗಳು ಉಂಟಾ? ಇರ್ಬೋದು. ಅವ್ರು ಮಾಡ್ತಾರಲ್ಲ ಗೊತ್ತಿಲ್ಲ, ಅವ್ರು ಬೇರೆ ಹೆಸರಿಟ್ಟಿರ್ಬೋದು. ಸೂರ್ಯಗೆ ನೌಕರರಿಗೆ ಸೂರ್ಯನ ಹೆಸರಿರ್ತಾರೆ, ಹೇಗೆ ನೌಕರರು ಬೇರೆ ಬೇರೆ ಹೆಸರಿರ್ತಾರಲ್ಲ. ನಾವು ಬರೀದೇ ಜುಪಿಟರ್ಗೆ ಇರ್ತಾರೆ, ನಾವು ಗುರು ಬರ್ತೇವೆ. ಹಾಗೆ ಅವರು ಬೇರೆ ವಿಧಾನ, ಅವರು ಪಾಶ್ಚಾತ್ಯ ಜಾತಕಗಳು ಬೇರೆ ಬೇರೆ ಇರ್ಬೋದು, ಉಂಟು. ಜ್ಯೋತಿರ್ಗನ್ನಡಿಯಲ್ಲಿ ಉಂಟು. ಅವರ ಗಣನೆಯ ಕ್ರಮ ಬೇರೆ, ಕೋಣಗಳು ಬೇರೆ. ಇದೇ 12 ರಾಶಿ ನಂಬ್ತಾರೆ ಅವರು, 9 ಗ್ರಹಗಳು ನಂಬ್ತಾರೆ. ಅದರಲ್ಲಿ ಕೆಲವು ಮತ್ತೆ ಜುಪಿಟರ್ ಮತ್ತು ಯಾರೋ ಪ್ಲೂಟೋ ಸ್ಯಾಟರ್ನ್ ಎಲ್ಲ ಉಂಟು ಅವರಿಗೆ. ಅದೇ ಜಾತಕ ಎಂಬುದು ಪ್ರತಿ ಜನಿಸಿದವನಿಗೆ ಜಾತಕ, ಜನರ ಸ್ಥಿತಿ ಜಾತಕ. ಪಾಶ್ಚಾತ್ಯರ ನನಗೆ ಗೊತ್ತುಂಟು, ಅವರದ್ದು ತ್ರಿಕೋಣದಂದ್ರೆ ನಾವು ಚೌಕ ಮಾಡಿದಾಗ ಅವರು ಸ್ವಲ್ಪ ತ್ರಿಕೋಣ ತರ ಎಲ್ಲ ಮಾಡಿಕೊಂಡು ಮಾಡ್ತಾರೆ, ಅದನ್ನ ನಾನು ನೋಡಿದೆ. ಪಾಶ್ಚಾತ್ಯರಿಗೆ ಇವರಿಗೆ ಬೇರೆ ಜನಾಂಗದವರಿಗೆ, ಬೇರೆ ಈಗ ಮುಸ್ಲಿಮರಿಗೆ, ಕ್ರಿಶ್ಚಿಯನರಿಗೆ ಅವರು ಭವಿಷ್ಯವನ್ನು ತಿಳಿಯುವ ರೀತಿ ಬೇರೆ ಉಂಟು. ಅವರಿಗೆ ಜಾತಕದಾಗೆ ಮಾಡ್ತದ, ಜ್ಯೋತಿಷ್ಯವಾಗ್ತದೆ. ಅವರು ಈಗ ಗೋತ್ರ ಗೀತ್ರದಾಗಿ ಅವರಲ್ಲಿ ಉಂಟು, ಗೋತ್ರ ಉಂಟು. ಅವ್ರದ್ದು ಗೋತ್ರ. ಒಬ್ಬರು ಕ್ರಿಶ್ಚಿಯನ್ ವಾಸಿದ್ರು, ಅವ್ರು ಬೊಮ್ಮನ್ ಅಂತ ಗೋತ್ರ, ಗೋತ್ರದ ಹೆಸರು ಗೋತ್ರ. ಅವರೆಲ್ಲ ಕನ್ನಡ ಉಂಟು. ಜ್ಯೋತಿಷ್ಯದಲ್ಲಿ ಜಾತಕ ನಂಬಲೇಬೇಕು. ವಿಧಾನ ರೀತಿ ಇರ್ಬೇಕು ಅಂತ ಇಲ್ಲ. ಅದು ನಂಬುತ್ತಾರೆ. ಕಷ್ಟ ಬರುವಾಗ ಯಾಕೆ ಬಂತು ಎಲ್ಲರೂ ಆಲೋಚನೆ ಮಾಡ್ತಾರೆ, ಸುಖ ಬರುವಾಗ ಆಲೋಚನೆ ಮಾಡ್ತಾರೆ. ಆ ಕಷ್ಟ ಬಂದು ಯಾಕೆ ಆಲೋಚನೆ ಉತ್ತರ ಕೊಡಬೇಕು, ಯಾರು ಕೊಡಬೇಕು? ಡಾಕ್ಟರ್ ಹೋಗಿ ಕೇಳಿದ್ರೆ ರೋಗ ನೋಡಿ ಮದ್ದು ಬರ್ತಾರೆ ಹೊರತು ಈ ಕಷ್ಟ ಯಾಕೆ ಬಂದು ಡಾಕ್ಟರ್ ಉತ್ತರ ಕೊಡ್ತೀವಿ. ಜ್ಯೋತಿಷ ಹತ್ರ ಹೋಗಿ. ಜ್ಯೋತಿಷ ಅಂದ್ರೆ ಯಾರು? ಆ ನಮ್ಮ ಊಹೆಗೆ ನಿಲುಕದ, ಕಣ್ಣಿಗೆ ಕಾಣದ ವಿಚಾರಗಳನ್ನು
ಅದೊಂದು ರೀತಿಯ ವಿಶಿಷ್ಟವಾದ ಗಣಿತದ ರೂಪದಲ್ಲಿ ನಮ್ಮ ಹಿರಿಯರು ಸಿದ್ಧಪಡಿಸಿದಂಥ ಜ್ಯೋತಿಷ್ಶಾಸ್ತ್ರವನ್ನು ಅಭ್ಯಾಸ ಮಾಡಿದೆ. ಅದರಲ್ಲೇ ಗ್ರಹದ ಚಲನವಲನಗಳನ್ನು ಉಷ್ಟು ಮಾಡುವ ಮೂಲಕ ನಮ್ಮ ದೇಹದಲ್ಲಾಗುವ ಬದಲಾವಣೆ ಆಗಿ ದೇಶಕ್ಕೂ ಒಂದು ಜಾತಕ ಉಂಟು. ಆಗಸ್ಟ್ 15 ರಾತ್ರಿ ಎಷ್ಟು ಗಂಟೆಗೆ ಹೋಗ್ತಿದ್ದು ಭಾರತ? ಆಗಸ್ಟ್ 14 ರಾತ್ರಿ 12 ಗಂಟೆಗೆ. ಹಾಗೆ ಪ್ರತಿಯೊಂದು ಕರ್ನಾಟಕ ಜಾತಕ ನವೆಂಬರ್ 1. ಹಾಗೆ ಜಾತಕ ಜನಿಸು ಜನನದಿಂದ ಅವನ ಜೀವನವನ್ನು ನಿರ್ಧರಿಸುವ ಒಂದು ಸಾಧನ. ಭವಿಷ್ಯವನ್ನು ತಿಳಿದುಕೊಳ್ಳುವುದು, ಭವಿಷ್ಯದ ಹಾದಿಯನ್ನು ತಿಳಿಸುವುದು ಯಾವುದು? ಕಳೆದ ಅನುಭವದ ಮೇಲೆ ಭವಿಷ್ಯವನ್ನು ತಿಳಿಲಿಕ್ಕೆ ಸದ್ಯದ ಅನುಭವವನ್ನು ಇಟ್ಟುಕೊಂಡು ತರ್ಕಿಸಿ ತೀರ್ಮಾನ ಮಾಡು. ಯಾಕೆ ಬಂತು? ಆಗ ಜಾತಕ ಹೋಗುವ ಸಂಬಂಧ ರಕ್ತ ಸಂಬಂಧಕ್ಕೆ ಬರ್ತದೆ. ನನ್ನ ಅಪ್ಪ ಮಾಡಿದರೆ ಅಮ್ಮನ ಜಾತಕ ರಕ್ತ ಬಂತಲ್ಲ, ಆ ರಕ್ತ ಸಂಬಂಧದಲ್ಲಿ ಆ ಜಾತಕದ ಗುಣಗಳು ಬರ್ತವೆ, ವಂಶವಾಹಿಗಳು ಬರ್ತವೆ ರಕ್ತ ಸಂಬಂಧದಲ್ಲಿ. ಹಾಗೆ ನಮ್ಮ ದೇಹ ಪ್ರಗತಿ ಹೇಗಿರ್ತದೆ, ತಂದೆ ಹಾಗೆ ತಾಯಿ ಹಾಗೆ ಇರುದಿಲ್ಲ ಹಾಗೆ. ಈಗ ನೀನು ಹೇಳ್ತೀನಿ ನನಗೆ ಜಾತಕದ ಮೇಲೆ ವಿಶ್ವಾಸ ಇಲ್ಲ, ನಾನು ಹೇಳ್ತೇನೆ ನಿನಗೆ ಇಂಥ ದಶೆ ಇಷ್ಟು ಸಮಯಕ್ಕೆ ಬಿಡುಗಡೆ ಆಗಿದೆ, ಆಮೇಲೆ ಸರಿ ಆಗ್ತದೆ ನಾನು ಹೇಳಿದ್ದೆ. ನೀನು ಒಪ್ಪದಿದ್ರು ನಾಳೆ ನಿನಗೆ ಅದು ಅನುಭವಿಸಿ ಒಂದು ತೀರ್ಮಾನಕ್ಕೆ ಬರುವಾಗ ಅಜ್ಜ ಹೇಳಿದ್ದು ಸರಿ, ಹೌದು, ಹಾಗಾದ್ರೆ ಜಾತಕ ಸತ್ಯ, ಅಷ್ಟೊಳಗೆ ನಂಬುದಿಲ್ಲ. ನಾನು ಹಾಗೆ ನಂಬುದು ಯಾವಾಗ ಅವನು ಫಲವನ್ನು ಅನುಭವಿಸಿ ಜೋಯಿಸರು ಹೇಳಿದ್ದು ಸತ್ಯ ಆದಾಗ ಅದರ ಬಗ್ಗೆ ವಿಶ್ವಾಸ ಉಂಟು. ಕೆಲವರಿಗೆ ನಾಸ್ತಿಕತೆ ಇದ್ದಾಗಿ ಅದರ ಬಗ್ಗೆ ಆಸಕ್ತಿ ಇಲ್ಲ, ಅದೆಲ್ಲ ಸುಳ್ಳು ಅಂತ ಜಾತಿ ಉಂಟ. ಯಾಕಂದ್ರೆ ನಾನು ಸತ್ಯ ಅಂತ ತಿಳಿದ್ರೆ ಆದ್ರೆ ಹಾಗೆ ನಡ್ಕೊಳ್ಬೇಕು. ಮತ್ತೊಂದು ಜಾತಿ ಅಂತ ಹೇಳಿದ್ರೆ ಅವರ ಅನುಭವಿಸಿ ಜೀವನದ ವಿದ್ಯಾಭ್ಯಾಸ ಕಡಿಮೆ, ಹಾಗೆ ಗೊತ್ತಿಲ್ಲ. ಹಾಗೆ ಮತ್ತು ಇನ್ನೊಂದು ಉಂಟು ಏನು ಅಂತ ಹೇಳಿದ್ರೆ ಹೊಟ್ಟೆಯ ಮಾಡಿ ದೊಡ್ಡದಾಗಿದೆ, ಹಾಡೆ ದೊಡ್ಡದಾಗಿದೆ. ಜಾತಿ ನೋಡಿಕೊಂಡು ಹೊಟ್ಟೆ ದುಡ್ತದ, ಖರ್ಚೆ ಆಗುದು ಮತ್ತೆ. ಹಾಗೆ ಒಂದೊಂದು ಕಾರಣದಿಂದ ಒಬ್ಬೊಬ್ಬರು ನಂಬುದಿಲ್ಲ. ನಂಬಿದವರೆಲ್ಲ ಅವರಿಗೆ ಅನ್ವಯಿಸ್ತಾರೆ ಅಂತ ವಿಷಯ ಇಲ್ಲ. ನಿನಗೆ ಹೇಳಿದ್ರೆ ಕೂಡ ನಾನು ಕೂಡ ಸುಳ್ಳು ಮೊಲ ಮಾಡುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ಸಂದೇಶ ಅಂತ ಉಂಟು, ಪೂಜೆ ಮಾಡಿದ್ದು ವಾಕ್ಯವಾಗಿ ಹೇಳ್ತೇನೆ, ನಾನು ಮತ್ತೆ ಸಾಕು ಸುಮ್ಮನಿರ್ತೇನೆ. ಅದು ತಪ್ಪಲ್ಲ, ಅದು ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡ್ತಾನೆ. ಮುಖ್ಯ ಫಲ ನಾನು ಅನುಭವಿಸ್ತೇನೆ ಅಂತ. ಫಲ ಅನುಭವಿಸುವ ಅಂದ್ರೆ ಅವನಿಗೆ ಅದಕ್ಕಿಂತ ಅರ್ಜೆಂಟ್ ಬೇರೆ ಉಂಟು. ಅದಕ್ಕಿಂತ ಅನಿವಾರ್ಯ ಇರುವಾಗ ಇದು ಕಡಿಮೆ, ಹೊಟ್ಟೆ ತುಂಬಿಸುವುದು ಸಂಪಾದನೆ ಅದು ಮುಖ್ಯ. ಜಾತಕ ಮಾಡಿಕೊಂಡು ಕೂತ್ರೆ ಆಗೋದಿಲ್ಲ. ಅದು ಮನುಷ್ಯನ ಒಂದು ಮಾನಸಿಕ ಸ್ಥಿತಿಯಲ್ಲಿ ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಹುಟ್ಟಿದಾಗೆ. ಒಂದೆರಡು ಸಲ ಹೇಳಿದ್ದು ಜೋಯಿಸ ಸರಿ ಆದರೆ ಆಸಕ್ತಿ ಬರ್ತದೆ. ಹೊಸ ಒಟ್ಟು ಅವನಿಗೀಗ ಉಪನಯನ ಸಂಸ್ಕಾರ ಅಂತ ಆಗ್ತದೆ. ಹೌದು. ಮೊದಲ ಪ್ರಶ್ನೆ, ಉಪನಯನ ಸಂಸ್ಕಾರ ಯಾಕೆ ಬೇಕು? ಒಬ್ಬ ಬ್ರಾಹ್ಮಣನಿಗೆ. ಬ್ರಾಹ್ಮಣ ಅಂತ ಹೇಳುದಿಲ್ಲ, ಯಾಕಂದ್ರೆ ಕೆಲವು ಬೇರೆ ಇದ್ರಲ್ಲೂ ಸಹ ಸಂಸ್ಕಾರ ಉಂಟು ಅಲ್ವಾ? ಸೊ ಈ ಒಂದು ಸಂಸ್ಕಾರ ಒಬ್ಬ ವ್ಯಕ್ತಿಯಲ್ಲಿ ಯಾಕೆ ಇಂಪಾರ್ಟೆಂಟ್ ಒಂದು. ಮತ್ತೊಂದು, ಅದನ್ನ ಅವನು ಆಯ್ತು, ಆ ಉಪನಯನ ಸಂಸ್ಕಾರ ಆಯ್ತು, ಅವನು ಮುಂದೆ ಏನು ಮಾಡಬೇಕು, ಅವನ ಹಾದಿ ಏನು? ಈಗ ಒಬ್ಬ ಹೊಸ ಒಟ್ಟು ನನ್ನನ್ನು ಇಟ್ಕೊಳ್ಳಿ, ಉಪನಯನ ಆಯ್ತು, ಮುಂದೆ ನನ್ನ ಹಾದಿ ಏನು? ಈಗ ಮುಂಚೆ ಆದರೆ ಅವನನ್ನು ಗುರುಕುಲಕ್ಕೆ ಕಳಿಸುವುದು, ಅಲ್ಲಿ ವೇದಾಧ್ಯಯನ ಆಗ್ತಿತ್ತು. ಈಗ ಕೃಷ್ಣನ ಎಕ್ಸಾಂಪಲ್ ತಗೊಂಡು ನಿಮ್ಮ ಎಕ್ಸಾಂಪಲ್ ತಗೊಳ್ಳಿ, ನೀವೆಲ್ಲ ಹಾಗೆ ಓದಿ. ಈಗಿನ ಕಾಲಕ್ಕೆ ಅದು ಅಪ್ಲೈ ಆಗುದಿಲ್ಲ, ಮುಂದಿಗಂತೂ ಆಗುದೇ ಇಲ್ಲ. ಈಗ ವಿದ್ಯಾಪೀಠಕ್ಕಿಂತ ಈಗ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುದು. ಈಗ ಶಾಲೆ ಇಂಪಾರ್ಟೆಂಟ್ ವೇದಕ್ಕಿಂತ, ವೇದಾಧ್ಯಯನಕ್ಕಿಂತ ಶಾಲೆ, ಈ ಆಧುನಿಕ ಶಿಕ್ಷಣ ಇಂಪಾರ್ಟೆಂಟ್. ಹೀಗಿರುವಂತಹ ಈ ಸಂದರ್ಭದಲ್ಲಿ ಆ ಒಟ್ಟು ಅವನ ಬೇಸಿಕ್ ಕರ್ತವ್ಯಗಳು ಅಂತ. ಹೀಗೆ ನಿಮ್ಮ ತಲೆಯಲ್ಲಿ ಈ ತರದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಎಂಬ ಒಂದು ಲಿಸ್ಟ್ ಉಂಟು, ಹೀಗೆ ಅವನು ಮಾಡಿದರೆ ಒಳ್ಳೇದು. ಯಾಕಂದ್ರೆ ನೀವೀಗ ರಿಟೈರ್ಡ್ ಮಾಸ್ಟರ್, ಆದ್ರೆ ರಿಟೈರ್ಡ್ ಆದ ಮೇಲೆ ಈ ವೇದಾಧ್ಯಯನವೇ ನಿಮ್ಮ ಮೂಲ ಕಸುಬಾಗಿ ಹೋಯ್ತು, ಪ್ರಧಾನ ಕಸುಬಾಗಿ ಹೋಯ್ತು. ಇದರಿಂದ ನಿಮ್ಮ ಹೊಟ್ಟೆಯು ತುಂಬಿತ್ತು, ಎಲ್ಲವೂ ಮನಸ್ಸು ತುಂಬಿತ್ತು. ಹಾಗಾಗಿ ಇದನ್ನ ನೀವು ಸಣ್ಣದಿರುವಾಗ ಅಧ್ಯಯನ ಮಾಡಿದ್ದು ಏನು ಕೇವಲ ಒಂದು ಹವ್ಯಾಸಕ್ಕಾಗಿ ಆಗಿದ್ದರು, ಈಗ ಉಪಯುಕ್ತ ಆಯ್ತು ಅಲ್ವೇ? ಅಂತಹ ಒಂದು ಅನುಭವ ನಿಮಗೆ, ಅದನ್ನು ನಮಗೆ ಹೇಳಬೇಕು. ಹಾಗೆ ಒಬ್ಬ ಒಟ್ಟುಗೆ ಇದನ್ನು ನೀವು ಅರ್ಥ ಮಾಡಿಸಿ. ಮನುಷ್ಯ ಕಚ್ಚಾ ವಸ್ತು ಆಗಿರ್ತಾನೆ. ಜನ್ಮನ ಜಾಯತಿ ಜಂತು, ಕರ್ಮಣ ಜಾಯತಿ ನಿಜ. ಮತ್ತೆ ಮಂತ್ರಗಳಲ್ಲಿ ಬ್ರಾಹ್ಮಣ,
ಬ್ರಾಹ್ಮಣೋ ಮಮದೇವತ ಅಂತ ಕೃಷ್ಣ ಹೇಳಿದ್ದಾರೆ. ಹ. ಜ್ಞಾನವನ್ನು ಕೊಡುವವರು ಯಾರು? ಬ್ರಾಹ್ಮಣ. ಬ್ರಾಹ್ಮಣ, ಹ್ಮ್. ಮುಖದ ಸ್ಥಾನದಲ್ಲಿರುವ ಬ್ರಾಹ್ಮಣ. ಹೌದು. ಅವನು ಸರಿ ಇಲ್ಲದಿದ್ದರೆ, ತಲೆ ಸರಿ ಇಲ್ಲ ಅಂದರೆ ಹೇಗೆ? ಹ್ಮ್. ಹಾಗೆ ಹ್ಮ್. ಹಾಗಾಗಿ ಪ್ರತಿ ಧರ್ಮದವರಿಗೂ ಒಂದೊಂದು ಗುರುಗಳಿದ್ದಾರೆ. ಹ್ಮ್. ಪ್ರತಿ ಧರ್ಮಕ್ಕೊಂದು ಧರ್ಮ ಗ್ರಂಥ ಉಂಟು. ಹ್ಮ್. ಪ್ರತಿಯೊಬ್ಬರಿಗೆ ಸಂಸ್ಕಾರಗಳು ಉಂಟು. ಹ್ಮ್. ಈಗ ಗದ್ದೆಯಲ್ಲಿ ಆಗುವ ಅಕ್ಕಿಯನ್ನು ಸೀದಾ ನೀವು ತಿಂದರೆ ಹೊಟ್ಟೆಗೆ ಹೊಟ್ಟೆ ಸರಿಯಾಗ್ತದೆ. ಆಗೋದಿಲ್ಲ. ಹೀಗೆ ಮಾಡ್ತೀರಿ, ಅದು ರುಚಿ ರುಚಿಯಾಗಿ ನೀವು ಅದನ್ನ ಫಸ್ಟ್ ಅಕ್ಕಿ ಮಾಡಿ ಎಲ್ಲ ಮಾಡಿ ಅಕ್ಕಿ ಅನ್ನ ಮಾತ್ರ ಮಾಡ್ತೀರಾ, ಆ ಕಡೆ ಇಡ್ಲಿ ಮಾಡಿ, ದೋಸೆ ಮಾಡಿ, ಮತ್ತೊಂದು ಮಾಡಿ, ಚಪಾತಿ ಮಾಡಿ, ಎಲ್ಲ ಅಕ್ಕಿಯನ್ನು ಗೋಧಿಯನ್ನು ಧಾನ್ಯಗಳನ್ನೆಲ್ಲ ಮಾಡಿ ಏನು ಮಾಡ್ತೀರಿ? ಕೊನೆಗೆ ಈಗ ತರಕಾರಿಯನ್ನು ಬೇಯಿಸ್ತೀರಿ, ಬೇಯಿಸಿ ನೀರು ತೆಗಿತೀರಿ, ಅದು ದೋಷ ನಿವಾರಣೆ ಮಾಡ್ತೀರಿ. ಅದು ಕೈ ಇದ್ದರೆ ಹಾಗಲಕಾಯಿ ಅದರ ನೀರು ತೆಗೆದು ಪದಾರ್ಥ ಮಾಡ್ತೀರಿ. ಕೆಲವು ಗಿಡಗಳಿಂದ ಹೊರಗಿನ ಒಳ್ಳೆದಿರುವುದಿಲ್ಲ, ಅದಕ್ಕಾಗಿ. ಹಾಗೆ ಮನುಷ್ಯನಲ್ಲಿ ಕೂಡ ಹುಟ್ಟಾಗ ಜನ್ಮದ ಕಾಲಕ್ಕೆ ಸರಿಯಾಗಿ ಪೂರ್ವ ಜನ್ಮದಲ್ಲಿ ಮಾಡಿದ ಸುಕೃತಕ್ಕೆ ಅನುಸಾರವಾಗಿ ಅವನಿಗೆ ದೇವರ ಜನ್ಮ ಕೊಡ್ತಾನೆ. ಯಾವ ಯೋನಿಯಲ್ಲಿ, ಯಾವ ಜಾತಿಯಲ್ಲಿ, ಯಾವ ಕುಲದಲ್ಲಿ ಹುಟ್ಟುದೆಲ್ಲ ಪೂರ್ವ ಜನ್ಮದಲ್ಲಿ ಮಾಡ ಸುಕೃತಕ್ಕೆ ಅನುಸಾರವಾಗಿ, ತಂದೆ ತಾಯಿಗಳ ಪುಣ್ಯಕ್ಕೆ ಅನುಸಾರವಾಗಿ ಅವರು ಪಾಪ ಮಾಡ್ತಾರೆ. ಆ ಪಾಪಗಳೆಲ್ಲ ಕೆಳಗೆ ಬರ್ತದೆ, ಮೇಲಿಂದ ಕೆಳಗೆ ಸಂಗ್ರಹ ಮಾಡಿ. ಒಂದು ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಮೊದಲಿಂದ ಬಂದದ್ದು, ಒಂದು ಸಕೃತ, ಒಂದು ಸಂಚಿತ, ಹಿರಿಯರಿಂದ ಬಂದ ಎಲ್ಲ ಪಾಪಗಳು ಅವನ ದೇಹದಲ್ಲೇ ಇದೆ. ಒಂದು ಪ್ರಶ್ನೆ ನಡುವೆ ಕೇಳಿಬಿಡ್ತೇನೆ. ಈ ಪುನರ್ಜನ್ಮ, ಪೂರ್ವ ಜನ್ಮ ಇದನ್ನು ನೀವು ನಂಬುವುದು ಹೌದು, ಹೇಗೆ ನಂಬುವುದು ಅಂತ? ಈಗ ನಾನು ಪೂರ್ವ ಜನ್ಮದಲ್ಲಿ, ಈಗ ಒಂದು ಪದ್ಯ ಇದೆ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಅಲ್ವಾ? ಈ ಒಂದು ಲೆಕ್ಕಾಚಾರವನ್ನು ಅವರು ಹೇಗೆ ಹೇಳಿದ್ರು? ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ನಾವು ದಾಟಿ ಬಂದು ಈ ಮನುಷ್ಯ ರೂಪ ಬಂದಿದೆ. ಅದನ್ನು ನೋಡಿದವರು ಯಾರಿಲ್ಲ, ಅನುಭವಿಸಿದವರು ಯಾರಿಲ್ಲ. ಈಗ ಆಯ್ತು ಅಂತ ಹೇಳ್ತಾನೆ. ಯಾಕೆ? ಹಿಂದಿನವರು ಬಂದಿದ್ದಾರೆ, ಅದೇ ಆಧಾರ. ಹಿರಿಯರು ಬಂದಿದ್ದದ್ದು ನಮಗೆಲ್ಲ ಗೊತ್ತು. ನಮಗೆ ಮೊನ್ನೆ ಹೋದಾಗೆ ಜನತೆ ದುರ್ಬಲ ಆಗ್ತದೆ, ಅಜ್ಞಾನಿಗಳಾಗ್ತದೆ. ಅದಕ್ಕೆ ಬೇಕು ಅಂತೇಳಿ ಅವರು ಸ್ಥಿತಿಯನ್ನು ಕಿವಿಯಲ್ಲಿ ಕೇಳಿದಂತಹ ಆ ವೇದದಲ್ಲಿ, ಆ ಇತರ ಪುರಾಣಗಳ ಸೂಚಿಯನ್ನು ಹೇಗೆ ಬರೆದಿರ್ತಿದ್ದಾರೆ ಲಿಪಿಯಲ್ಲಿ, ಏಕವಾದ ಆಧಾರ ನಮಗೆ ಅದೇ ಒಂದು. ಯಾವುದು? ಹಿಂದಿನವರು ಹೇಳಿದ್ದಾರೆ. ಪುರಾಣ, ಶಾಸ್ತ್ರ, ವೇದಗಳು ಯಾಕಿರುವಂಥದ್ದು? ಅನುಸರಿಸಲಿಕ್ಕೆ ಇರುವಂಥದ್ದು, ಸಂಶಯ ಬಂದಾಗ ನೋಡಲಿಕ್ಕೆ ಇರುವಂಥದ್ದು. ಹಾಗಾದರೆ ಯಾವುದೊಂದು ಸುಳ್ಳಲ್ಲ, ಸತ್ಯ ಅಂದರೆ ನಮಗೇನು ತಂದೆ ತಾಯಿ ಹೇಳಿದ ಮಾತು ನಂಬುದಿಲ್ಲ. ಹಾಗೆ ಗುರುವಾಕ್ಯ ಪ್ರಧಾನ, ಗುರುಗಳು ಹೇಳಿದ ಹಾಗೆ ಮಾಸಾಧ್ಯವಂತ ಹೇಳ್ತಿರೋದು ಹಾಗೆ. ಆದ್ದರಿಂದ ಇದಕ್ಕೆಲ್ಲ ಆಧಾರ ಇರುವುದು ಅದೇ. ನಮ್ಮ ಪ್ರಶ್ನೆ ಮಾಡಲಿಕ್ಕಿಲ್ಲ. ನಮ್ಮ ಹಿರಿಯರು ಹೇಳಿದ ಮಾತಿಗೆ ಇದು ಬಂದಿದ್ದಂಥ ಆಧಾರ ಗ್ರಂಥಗಳು, ಶ್ರುತಿಗಳು ಅದೆಲ್ಲ ಸಾಕಷ್ಟು ಆಲೋಚನೆ ಮಾಡಿಯೇ ಗಾದೆಗಳನ್ನೆಲ್ಲ ಬಂದಿದ್ದಾರೆ. ಗಾದೆ ಮಾಡಿದ್ದೆ ಸುಳ್ಳು, ಗಾದೆ ಮಾಡಿದ್ಯಾರು? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲು ದುಡ್ಡು ಅಂತ. ಆಯ್ತು, ಅಷ್ಟು ಧೈರ್ಯ ಬೇಕಲ್ಲ ಹೇಳಲಿಕ್ಕೆ ಅವರಿಗೆ. ಆ ಗಾದೆ ಸತ್ಯ ಅದಕ್ಕೊಬ್ಬ ಹೇಳಿದೆ, ವೇದಕ್ಕಿಂತಲೂ ಗಾದೆ ದೊಡ್ಡದು ಅಂತ. ವೇದದ ಸಾರ ಗಾದೆಯಲ್ಲಿ ಉಂಟು. ಹಾಗೆ ಅವರು ಅಷ್ಟು ಕುಲ ವಿಮರ್ಶೆ, ನಾಳೆ ನನ್ನ ನಂತರದವರಿಗೆ ಒಳ್ಳೆಯದಾಗಬೇಕು, ಅವರು ಕಲಿಬೇಕೆಂಬ ದೃಷ್ಟಿಯಿಂದ ಸರಳ ಮಾಡಿ ಗೊತ್ತು, ಸರಳ ಮಾಡ್ತಾರೆ. ಕುರಿ ಕಠಿಣ ಇತ್ತು, ಸರಳ ಮಾಡಿಕೊಂಡು ಕೊಟ್ಟಿದ್ದಾರೆ. ಅದು ನಂಬಬೇಕು. ನಂಬಿಕೆ ಇಲ್ಲದೆ ಜೀವನ ಇಲ್ಲ. ಈಗ ಪೂರ್ವ ಜನ್ಮದಲ್ಲಿ ನಾವು ಮಾಡಿದ ಒಂದು ಪಾಪಗಳು, ಪುಣ್ಯಗಳು ಈ ಜನ್ಮದಲ್ಲಿ ನಾವು ಅನುಭವಿಸ್ತೇವೆ. ಹೌದು. ಈ ಜನ್ಮದಲ್ಲಿ ನಾವು ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೇವೆ. ಯಾಕಂದ್ರೆ ಈಗ ನನ್ನ ಪ್ರಶ್ನೆ ಏನಿಲ್ಲ, ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ, ನರಕಕ್ಕೆ ಹೋಗ್ತೇವೆ ಅಂತ ಹೇಳ್ತೇವೆ. ಇಲ್ಲೊಂದು ಪುನರ್ಜನ್ಮ ಉಂಟು ಅಂತ ಆದ್ರೆ ಈ ಸ್ವರ್ಗ ನರಕದ ಕಾನ್ಸೆಪ್ಟ್ ಏನು? ಅದಕ್ಕೂ ಆಧಾರ ಉಂಟು. ಗೀತೆಯಲ್ಲಿ ಹೇಳಿದ್ದಾನೆ, ಎಂತ ಹೇಳ್ತಾರೆ, ಯಥಾ ಜೀರ್ಣಾನಿ ಅಂದ್ರೆ ನನಗೆ ಹೇಳುವುದಿಲ್ಲ. ಹೇಗೆ ಮನುಷ್ಯನು ತನ್ನ ದೇಹದ ಅಂಗಿಯನ್ನು ಹಳತಾದಾಗ ಬಟ್ಟೆಯನ್ನು ಕಳಚಿ ಬೇರೆ ಬಟ್ಟೆ ನವಾನಿ ಜೀರ್ಣಾನನ್ನೆಲ್ಲ ಕಳಚಿ ನವಾನಿ ಧಾರೆ ಅಂತ ಅದೇ ರೀತಿಯಾಗಿ ಮನುಷ್ಯನ ಜನ್ಮ. ಅದರಿಂದ ಇದು ಬರೇ ಕವಚ ಮಾತ್ರ ಬದಲಾವಣೆ ಮಾಡುವುದು, ಅದು ಆತ್ಮಕ್ಕೆ ಸಾವಿಲ್ಲ, ದೇಹ ಮಾತ್ರ ಸಾವು. ಈಗ ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ಆತ್ಮ ಅಂತ ಹೇಳಿದ್ರೆ ಅದು ನಾಶ ಆಗದ ವಸ್ತು, ನಾಶ ಆಗದ. ಎಲ್ಲಿ ಉಂಟು ಈಗ ನನ್ನ ಆತ್ಮ? ಎಲ್ಲಿ ಉಂಟು? ನನ್ನ ಒಳಗೆ ಆತ್ಮ ಎಲ್ಲಿ ಉಂಟು? ಹುಡುಕ್ಬೇಕಲ್ಲ. ನಮ್ಗೊಂದು ಕಷ್ಟಕಾಲ ಬಂದಾಗ ನಾ ಕೈ ನಿರ್ಣಯ ತಗೊಳ್ತೇವೆ, ಅದು ಆತ್ಮ ಕೊಡುವ, ಹೀಗೆ ಮಾಡು,
ಈಗ ನನ್ನ ಸಿಂಪಲ್ ಪ್ರಶ್ನೆ, ಮೈಂಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳುವಾಗ ಹೀಗೆ ಮಾಡ್ತೇವೆ. ಹೌದು, ಮೈಂಡ್. ಮನಸ್ಸು, ಅದೇ ಮೈಂಡ್ ಅನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಮನಸ್ಸು. ಮನಸ್ಸು ಅಂತ ಇಲ್ಲಿ ಹೇಳ್ತೇವೆ, ಯಾವುದು ಸರ್? ಮೈಂಡ್ ಅಂತ ಹೇಳಿದ್ರೆ ಮೆದುಳು, ಮನಸ್ಸಲ್ಲ. ಮೈಂಡ್ ಅಂದ್ರೆ ಮೆದುಳು, ಮೈಂಡ್ ಅಂದ್ರೆ ಬುದ್ಧಿ, ತಲೆ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟದ್ದು ಮೈಂಡ್. ಆಮೇಲೆ ಭಾವನಾತ್ಮಕ ಸಂಬಂಧಪಟ್ಟದ್ದು ಹೃದಯ, ಅಷ್ಟೇ. ಮೈಂಡ್ ಅಂತ ಹೇಳಿದ್ರೆ ಇಂಗ್ಲೀಷ್ನವ್ರು ಎಲ್ಲರಿಗೂ ಒಂದೇ ಅರ್ಥ, ಎಲ್ಲರಿಗೂ ಒಂದೇ ಅರ್ಥ ಗೊತ್ತ. ಕನ್ನಡದಲ್ಲಿ ಹೃದಯಕ್ಕೂ ಮನಸ್ಸಿಗೂ ಮೈಂಡ್ ಬೇರೆ. ಸೌಂಡ್ ಮೈಂಡ್, ಸೌಂಡ್ ಬಾಡಿ ಅಂತ. ಈಗ ಆ ಮೈಂಡ್ ಅಂತ ಹೇಳಿದ್ರೆ ಅಂಥದ್ದು ಬುದ್ಧಿಶಕ್ತಿ. ಅವ್ರಿಗೆ ಪಾಶ್ಚಾತ್ಯತೆ ಎಲ್ಲ ಈ ಹೃದಯ ಇದರಿಂದ, ಯಾಕೆಂದ್ರೆ ಅಷ್ಟು ಫಾರ್ವರ್ಡ್ ಆಗಿದ್ದಾರೆ. ಆದ್ರಿಂದ ನಮಗೆ, ನಾವು ಆಗಿಲ್ಲ, ನಾವು ಶಾಸ್ತ್ರವನ್ನು ಏಟು ಧರ್ಮಗ್ರಂಥಗಳನ್ನು ಅನುಸರಿಸುವುದರಿಂದ ನಾವು ಈ ಆಚರಣೆಗಳು ನಂಬಿಕೆಗಳೆಲ್ಲ ಬಂದದ್ದು. ನಾವುಗಳು ಏನಿಲ್ಲ ಅಂತ ಹೇಳಿ ನಾಸ್ತಿಕ. ಒಬ್ಬ ಕವಿ ನಮ್ಮಲ್ಲಿ ಒಬ್ಬ ಇದ್ದ, ಯಾರು ಗೊತ್ತುಂಟು ಅವನ ಹೆಸರು? ನಾಸ್ತಿಕ, ದೇವರಿಲ್ಲ ಅಂತ ನಾಸ್ತಿಕ ಶಾಸ್ತ್ರ ಒಬ್ಬನೇ ಸಿಟ್ಟದ್ದು. ಗುಣಂಗತ್ವ ಗದಮಿಬಿ ಅಂತ ಹೇಳಿದವು. ಯಾವುದಿಲ್ಲ, ಸಾಲ ಮಾಡಾದ್ರೂ ತುಪ್ಪ ಕೊಡಿ, ಹಾಗೆ ಅದು ಏನಿಲ್ಲ, ಅದು ಸುಳ್ಳದು, ಅದಿಲ್ಲ ಇದಿಲ್ಲ ನಂಬಿಕೆಯಿಲ್ಲ ಅಂತ ಹೇಳಿದವು ನಾಸ್ತಿಕರು. ಹಾಗಾಗಿ ನಾಸ್ತಿಕರಿಗೆ ಎಲ್ಲವೂ ನಾಸ್ತಿ. ನಮ್ಮಲ್ಲೀಗ ನಾವು ಬಾಲ್ಯದಲ್ಲಿ ಈ ರೀತಿ ಉಪನಯನ ನಮಸ್ಕಾರ, ಅದರ ಜನ್ಮ ವೃತ್ತಾಂತಗಳು, ಜನನ ಮತ್ತು ಜಾತಕರಣ, ನಾಮಕರಣ, ಶ್ರೀಮಂತ, ವಿಷ್ಣುಬಲಿ ಸಂಸ್ಕಾರಗಳು, ಶೌಲ ಸಂಸ್ಕಾರಗಳು ಎಲ್ಲ ಮಾಡಿ ಒಂದು ಆದರ್ಶ ಪ್ರಜೆಯನ್ನು ನಿರ್ಮಾಣ ಮಾಡಬೇಕು. ನಮ್ಮ ಧಾರ್ಮಿಕ ಜಗತ್ತಿಗೆ ಬೇಕಾಗುವ ಪ್ರಜೆಯನ್ನು ನಿರ್ಮಾಣ ಮಾಡಬೇಕಿದ್ರೆ 16 ಸಂಸ್ಕಾರವನ್ನು ಮಾಡ್ತಾರೆ. ಗರ್ಭಾಧಾನ ಇದು ಬಹಳ ಅಗತ್ಯ. ಅದಕ್ಕೆ ಒಟ್ಟಾಗಿ ಮದುವೆ ಮುಂದೆ, ಮದುವೆ ಅಂತ ಹೇಳಿದ್ರೆ ಒಳ್ಳೆ ಅದು ಈ ಸಂಸ್ಕಾರದ ಕೊನೆಯ ಸಂಸ್ಕಾರ. ಅಂದರೆ ನಮಗೆ ಇಲ್ಲಿ ಶುರು ಇದ್ದಾಗ ಗರ್ಭಾಧಾನದಲ್ಲಿ ಅಲ್ಲಿಂದಲೇ ಶುರುವಾಗ್ತದೆ. ಒಂದು ಉತ್ತಮವಾದಂತಹ ಒಂದು ಪ್ರಜೆಯನ್ನು, ಒಂದು ಹುಡುಗಿಯನ್ನು ಹುಟ್ಟಿಸಬೇಕಿದ್ರೆ ಆಗಲೇ ಹಾಗೆ ಶಾಸ್ತ್ರವಿಲ್ಲ. ಮದುವೆ ಶಾಸ್ತ್ರೀಯವಾಗಿ ಆಗಬೇಕು, ಅದೇ ಜಾತಿ ಜಾತಕ ನೋಡಿ ಆಗಬೇಕು. ಅದೇ ಗರ್ಭಿಣಿಯಾಗಿರುವಾಗಲೇ ಅವನಿಗೆ ಶ್ರೀಮಂತೋನ್ನಯನ ಮಾಡಬೇಕು. ಆ ಗರ್ಭಕ್ಕೆ ಬರುವಂಥ ರಕ್ಷಣೆ ಕೊಡಬೇಕು, ಬರುವಂಥ ಕೀಟಗಳನ್ನು, ದುಷ್ಟಜಂತುಗಳನ್ನ ದೂರ ಮಾಡಬೇಕು. ಅದಕ್ಕೆ ಸೊಂಟೆಗೆ ನೂರು ಕಟ್ಟುವ ಶಾಸ್ತ್ರ. ಆಮೇಲೆ ಮೂಗಿಗೆ ರಸದಲ್ಲಿ ಬಿಡುವ ಶಾಸ್ತ್ರ ಉಂಟು, ಪುಂಸವನ ಅಂತ. ಗರ್ಭಿಣಿಗೆ ಪುಂಸವನ, ಮೂಗಿಗೆ ಗರಿಕೆ ನೀರು ಬಿಡುವಂಥದ್ದು. ಅನಾಲೋಬನ ಅಂತ ಉಂಟು, ಅದು ಗರ್ಭಕ್ಕೆ ಶಕ್ತಿ ಬರಲಿಕ್ಕೆ ಹೊಸರು ಮತ್ತು ಉದ್ದಿನಗಳನ್ನು ತಿನ್ನುವಂಥದ್ದು ಅನವಲೋಬನ, ಪುಂಸವನ. ಶ್ರೀಮಂತೋನ್ನಯ ತಲೆಯನ್ನು ಬಾಚುವುದು. ತಲೆಯನ್ನು ಬಾಚಿ ಆ ಎರಡು ಇದನ್ನು ಕಟ್ಟಿದ ಕೂಡಲೇ ಅಲ್ಲಿಗೆ ಶೃಂಗಾರ ಹಾಳೆ ಎಲ್ಲ ಇಟ್ಟು ಅದಕ್ಕೊಂದು ಪೂಜೆ ಇದು ಮಾಡಿದರೆ ಏನಾಗ್ತದೆ, ಆ ಸ್ಪರ್ಶದಿಂದ ಅಲ್ಲ ಬ್ರಹ್ಮರಂಧ್ರದ ಮೂಲಕ ಶಕ್ತಿ ಹೋಗಿ ಗರ್ಭವನ್ನು ಬಲಪಡಿಸ್ತದೆ. ಇದೆಲ್ಲವೂ ಸೈಂಟಿಫಿಕಲಿ ಪ್ರೂವ್ ಅಲ್ಲಲ್ಲ, ಅದರಲ್ಲಿ ಉಂಟು ಸೈಂಟಿಫಿಕಲಿ. ಮೂಗಿಗೆ ಈಗ ಪುಷ್ಯ ನಕ್ಷತ್ರದಲ್ಲಿ ಆ ಒಂದು ಮುಖಕ್ಕೆ ಬಿಡ್ತಾರಲ್ಲ, ಮೂಗಿಗೆ ಡ್ರಾಪ್ಸ್ ಬಿಡ್ತಾರೆ. ಯಾಕೆ ಪುಷ್ಯ ನಕ್ಷತ್ರ ಆ ದಿವಸ ಸೂರ್ಯ ಚಂದ್ರನ ಗ್ರಹ ಅನುಕೂಲ ಆಗಿರ್ತಾರೆ. ಆರೋಗ್ಯ ದೃಷ್ಟಿಯಿಂದ ಬರೋ ರೋಗಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ ಉಂಟು. ಇದೆಲ್ಲ ಬ್ಲೈಂಡ್ ಬಿಲೀಫ್ಗಳು ಅಲ್ಲ, ಖಂಡಿತ 100% ಸತ್ಯವೇ. ಉಪನಯನ ಮಾಡೋದು ಯಾಕೆ ಅಂತಿದ್ರೆ, ಉಪನಯನ ಮೊದಲ ಸಂಸ್ಕಾರ ಚವಲ ಸಂಸ್ಕಾರ ಅಂತ. ಅದು ಉಪನಯನಕ್ಕೆ ಮೊದಲು ಮಾಡಬೇಕು. ಇದು ಹುಟ್ಟಿದ ಕೂಡ ಮಾಡುದು, ಗಂಟೆಗೆ ದುರ್ಗಾಡುದು, ಜಾತಕ ಮತ್ತೆ ನಾಮಕರಣ, ಅನ್ನಪ್ರಾಶನ, ಅವನ ನಿಷ್ಕ್ರಮಣ ಎಲ್ಲ ಆಗಿ ಕೊನೆಗೆ ಚವಲ, ಚೂಡಾಗ ಜುಟ್ಟು ಕಟ್ಟು, ಜುಟ್ಟು ತಲೆ ಕತ್ತರಿಸಿ. ಯಾಕೆಂದ್ರೆ ತಲೆಯನ್ನು ತುರಿ ತೆಗಿಲೇಬಾರದು ಮಗುವಿಗೆ. ತೆಗೆದರೆ ಆ ಮಗುವಿನ ಎಷ್ಟೋ ಶಕ್ತಿಗಳು ಹೋಗ್ತದೆ, ಆ ಮೆದುಳಿಗೆ ಶಕ್ತಿ ಬರೋದಿಲ್ಲ. ಆಗ ಆ ಮೆದುಳಿಗೆ ತೊಂದರೆ ಆಗ್ತದೆ. ಅದು ತೆಗಿಬೇಕಿದ್ರೆ ಅಷ್ಟು ಪ್ರಾಯ ಆಗಬೇಕು. ಉಪನಯನ ನಮಸ್ಕಾರ, ಚೂಡಾಗರ್ಭ ನಮಸ್ಕಾರ, ಬೀಜ ಗರ್ಭ ಸಮನ್ಭವ ಯೋನಿ ನಿವಾರಣ ದ್ವಾರ ಅಂತ ಹೇಳ್ತಾರೆ. ವೈದಿಕ ಗಾರ್ಭಿಕ ದೋಷಗಳೆಲ್ಲ ಇದೆ ಎಲ್ಲ. ಉಪನಯನ ಅಂದ್ರೆ ಅರ್ಥ ಆಗ್ತದೆ. ಉಪ ಅಂದರೆ ಮತ್ತೊಂದು ಅಂತ ಅಡಿಷನಲ್, ನಯನ ಕಣ್ಣು, ಎರಡನೇ ಕಣ್ಣು ಒಂದು ಅಂತ. ಮತ್ತೊಂದು ಉಪನಯನ ಅಂತ ಹೇಳಿದ್ರೆ ಗುರುವಿನ ಹತ್ರಕ್ಕೆ ಕರ್ಕೊಂಡು ಹೋಗುದು, ನಯನ ಹೋಗುದು, ಉಪನಯನ. ಉಪವಾಸ ಅಂದ್ರೆ ದೇವರ ಹತ್ರ ಇರುವುದು ಅಂತ. ಉಪವಾಸ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ದೇವರ ಹತ್ರ ಇರುವುದು ಅಂತ, ಬೇರೇನಿಲ್ಲ ಅಂತ. ಹೀಗೆ ಉಪನಯನ ಮಾಡಿದ್ರೆ ಅವನಿಗೆ ಒಂದು, ಈಗ ನಾಮಕರಣ ಮಾಡುವುದು ಯಾಕೆ ಮನುಷ್ಯನಿಗೆ? ಅವನನ್ನು ಗುರುತಿಸಬೇಕು, ಅಂಕಿತ ಹೆಸರು ಕೊಟ್ಟು ಅವನಿಂದ ಪ್ರಜೆಯನ್ನು ಮಾಡಬೇಕು. ಫಸ್ಟಿಗೆ ಅದಾಗಬೇಕಲ್ಲ, ಭೂಮಿಗೆ ಬಿದ್ದ ಕೂಡಲೇ ಅವನು ಉಸಿರಾಡಲಿ ಶುರು ಮಾಡಿದ ಕೂಡಲೇ ಗರ್ಭಛೇದ ಮಾಡಿ ಎಲ್ಲ ರೋಗ ಈಚೆಯಿಂದ ಆರೋಗ್ಯಕ್ಕೂ ಬರುವಾಗೆ ಮಾಡಬೇಕು, ಈಚೆಯಿಂದ
ಇದು ಬುದ್ಧಿಶಕ್ತಿ ಬೆಳೆಯುವ ಹಾಗೆ ಮಾಡಬೇಕು, ದೇಹವು ಬೆಳಿಬೇಕು, ಮನಸ್ಸು ಬೆಳಿಬೇಕು, ಬುದ್ಧಿಯು ಬೆಳಿಬೇಕು. ಅದಕ್ಕಾಗಿ ಗುರುವಿನ ಹತ್ರ ಕರ್ಕೊಂಡು ಹೋಗುವುದು. ದ್ವಿಜ ಎರಡನೇ ಜನ್ಮ, ತಾಯಿಯ ಹೊಟ್ಟೆಯಿಂದ ಬಂದದ್ದಾದರೆ ಎರಡನೇದು ಇಲ್ಲಿ ಉಪನಯನ ಸಂಸ್ಕಾರ, ಎರಡನೇ ಗಂಡನ್ನು ಕೊಡುವುದು. ಶೌತ ಸ್ಮಾರ್ಥ ಕರ್ಮ ಅನುಷ್ಠಾನಕ್ಕೆ ಅವನನ್ನು ಪ್ರಜೆಯಾಗಿ ಮಾಡುವುದು, ಬ್ರಹ್ಮಚಾರಿಯಾಗಿ ಮಾಡುವುದು. ಬ್ರಹ್ಮಚಾರಿಯಿಂದ ಮತ್ತೆ ಅವ ಇದಾಗ್ತಾನೆ, ಯಾವುದು ಸ್ನಾತಕ ಆಗ್ತಾನೆ. ಸ್ನಾತಕ ಆದಾಗ ಅವನಿಗೆ ಮದುವೆ. ಬ್ರಹ್ಮಚಾರಿಯಾಗಿ 12 ವರ್ಷ ಗುರುಕುಲಲ್ಲಿ ಇದ್ದುಕೊಂಡು 12 ವರ್ಷ ಅಲ್ಲಿ ಕಲ್ತ್ಕೊಂಡು ಅದು 12 ವರ್ಷ ಫುಲ್ ವಿದ್ಯೆಗೆ ಮೀಸಲು. ಗುರುವಾಗಿ ನಮ್ಮ ಶಾಲೆಯಲ್ಲಿ ಕೂಡ 12 ವರ್ಷಕ್ಕೆಲ್ಲ SLC, 12 ವರ್ಷ SLC ಆಗುದಿಲ್ಲ. 16 ಸುರಿದು 4 ಬಿಡಬೇಕು, ಬಿಡಬೇಕು. ಹಾಗೆ ಆ 12 ವರ್ಷ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಅವರು ಎಲ್ಲ ಕಷ್ಟಗಳನ್ನು ಅನುಭವಿಸಬೇಕು, ಉಪವಾಸ ಮಾಡುವ ಗುಣ, ಎಲ್ಲ ಸಹನ ಗುಣ, ತಾಳ್ಮೆ, ಇದೆಲ್ಲ ಗುಣಗಳನ್ನು ಕಲಿತು ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಂಡು ಬಂದರೆ ನಂತರ 12 ವರ್ಷ ಆದಮೇಲೆ ಸ್ನಾತಕತ್ವವನ್ನು ಕೊಟ್ಟು ಅವನನ್ನು ಗೃಹಸ್ಥರನ್ನಾಗಿ ಮಾಡಬೇಕಾದ್ರೆ ಎಲ್ಲ ರೀತಿಯಿಂದ ಆ ಗೃಹಸ್ಥನ ನಿಯಮಗಳನ್ನು ತಿಳಿಸ್ಕೊಂಡು ನಿಶ್ಯೋಕ್ತ ಸೂಕ್ತಗಳು ತಂತ್ರದ ಬಗ್ಗೆ ಅವನಿಗೆ ಮದುವೆ ಪರಿಪೂರ್ಣ ಶರೀರ ಸಂಸ್ಕಾರ. ಹಾಗಾದ್ರೆ ಈಗ 12 ವರ್ಷ ಈಗ ಮುಂಚೆ ಆದ್ರೆ ಸುಲಭ ಇತ್ತು. ಹೌದು, ಗುರುಕುಲಕ್ಕೆ ಕಳಿಸಿದ್ರೆ ಎಲ್ಲ ವೇದಾಧ್ಯಯನ ಆಗ್ತಿತ್ತು. ಈಗಿನ ಕಾಲದಲ್ಲಿ ಈಗ ಒಬ್ಬ ಒಟ್ಟು ಹೇಗೆ ಕಲಿಯುವುದು? ಅದೇ ಗುರುಕುಲದ ಬದಲಿಗೆ ಅಲ್ಲ ಶಾಲೆ ಶುರುವಾದ ಈಗ. ಆದ್ರೆ ಈಗ ಶಾಲೆಯಲ್ಲಿ ಆದ್ರೂ ನಮಗೆ ವೇದಾಧ್ಯಯನ ಇಲ್ಲ, ವೇದಾಧ್ಯಯನ ಇಲ್ಲ ನಮ್ಮ ಶಾಲೆ. ನಾವು ಅದನ್ನು ಮುಂದುವರಿಸಿಲ್ಲ. ನಮ್ಗೆ ಇದರಿಂದ ಅದು ಜಾಸ್ತಿ ಒಳ್ಳೆದು ಕಂಡಿದೆ. ಅದು ಈಗ ನಾವು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಆದರೆ ಸಹ ನಮಗೀಗ ನಮ್ಮ ಕಾಲ ಪ್ರವಾಹದಲ್ಲಿ ಈಜಲಿಕ್ಕೆ ಕೂಡುದಿಲ್ಲ. ಈಗ ಕಾಲದ ಪ್ರವಾಹವನ್ನು ಕೊಚ್ಚಿಕೊಂಡು ಹೋಗ್ತಾ ಉಂಟು. ಆಗ ನಾವು ನಿಜವಾಗಿ ನಾವು ಈಗ ಹಾಗೆ ಮಾಡಬೇಕು. ನಿಮಗೆ ಜೀವಿಸಲು ಸಾಧ್ಯ ಇಲ್ಲ. ನಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ಜಪತವ ಮಾಡಿಕೊಂಡು ಏನು ಕೆಲಸ ಮಾಡಿದ್ದೆ. ಮೊದಲು ಋಷಿಗಳ ಕಾಲಗುಡಕ್ಕೆ ಕಾಣಿಕೆ ಭಿಕ್ಷೆ ತಂದು ಕೊಡ್ತಿದ್ರು. ಬ್ರಹ್ಮಚಾರಿ ಬಂದರೆ ಪೂಜೆ ಮಾಡ್ತಿದ್ರು, ಅವನಿಗೆ ಗೊತ್ತಿದ್ರು. ಗುರುಗಳ ಮನೆಗೆ ಬೇಕಾದಷ್ಟು ಶಿಷ್ಯ ಕಟ್ಟಿಗೆ ಇಟ್ಟಿಗೆ, ರಾಜರ ಶಿಷ್ಯನಾಗಿದ್ದಲ್ಲ ಮುನಿಗಳ ಹತ್ರ. ಈಗ ಪ್ರಹ್ಲಾದನ ಶಿಷ್ಯ ಗುರುವಾಗಿದ್ದರು, ಅಲ್ಲಿ ತಂದು ಕೊಡ್ಬೇಕು. ಈಗ ಕೃಪೆಯಾರು ಮಾಡ್ತಾರೆ. ಅದಕ್ಕೆ ಕಾಲದ ವಿಪರ್ಯಾಸ. ಮನುಷ್ಯರಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾಲಕ್ಕೆ ತಕ್ಕ ಕೋಲ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಒಂದು ಮಂಗನ ಮರಿ ಮತ್ತು ಮಂಗ ನೀರಿಗೆ ಬಿತ್ತಂತೆ. ಎಲ್ಲಿವರೆಗೆ ಮನುಷ್ಯ ಅಂತೇಳಿ ಕೊನೆಗೆ ಅವನಿಗೆ ಆ ಕೇರಿ ಬೇಕಾದ್ರೆ ಯಾವುದು ಆದಷ್ಟು ಈಜಿಕೊಂಡು ಹೋಯ್ತು ಅಲ್ಲಿ ಇಟ್ಕೊಂಡು ದಡಸೆಯಲ್ಲಿಗೆ ಮತ್ತು ಉಂಟು. ಇಲ್ಲ ಇದಕ್ಕೆ ಏನು ಕೂಡುದಿಲ್ಲ. ದಳ ಏನು ಮಾಡಿದಂತೆ ಗೊತ್ತುಂಟ, ದಡಕ್ಕೆ ಹತ್ತಿರ ಬರುವಾಗ ಒಂದು ಹೇಳೋದು ಮರಿಯನ್ನೇ ಅಡಿಗೆ ಇಟ್ಟು ಮೆಟ್ಟಿ ಹಾರಿ ಹೋಯ್ತು. ಹಾಗಾದ್ರೆ ಕೊನೆಗೆ ಯಾವುದು ಅವನಿಗೆ ಮರಿಗಿಂತಲೂ ಅವನೇ ದೊಡ್ಡ. ಹಾಗೆ ನಾವು ಸಹ ಏನಂತ ಹೇಳ್ತೇವೆ, ಒದ್ದಾಡ್ತೇವೆ ನಮ್ಮ ಮಕ್ಕಳು ಆಗಬೇಕು ಅಂತ ಹೇಳ್ತೇವೆ. ಮತ್ತೇನಾದ್ರು ಜನರೇಷನ್ ಗ್ಯಾಪ್ ಶುರುವಾಯಿತು. ಅಜ್ಜ ಒಳ್ಳೆ ವಿದ್ಯಾವಂತ ಆಗಿದ್ರೆ, ಆ ತಂದೆ ಸಾಮಾನ್ಯ ಆದರೆ ಮಗ ಶೂನ್ಯ ಆಗ್ತಾನೆ. ಅದು ಹಾಗೆ ಕಡಿಮೆ ನಂಬಿಕೆಗಳಾಗಲಿ, ಆಚಾರ ವಿಚಾರ ಅನುಷ್ಠಾನಗಳಾಗಲಿ, ಇದೆಲ್ಲ ಧಾರ್ಮಿಕತೆಯಿಂದ ಲೌಕಿಕತೆಗೆ ಎಲ್ಲ ಜೀವನವೇ ಮುಖ್ಯ ಆಯಿತು. ಬೇರೆ ಜಾತಿಯವರ ಹತ್ರ ಕಾಂಪಿಟೇಷನ್ ಬಂತು, ಬೇರೆ ಬಂಗಾಳ ಹತ್ರ. ನಾನು ಬ್ರಾಹ್ಮಣ ಅವೇದ ಮತ್ತು ಮಾಡಿ ಕೂತ್ಕೊಂಡ್ರೆ ನಿಜವಾಗಿ ಜೀವನ ಓದ್ತಿದ್ದೇವೆ, ಧೈರ್ಯ ಉಂಟು, ಸಾಧನೆ ಮಾಡಬೇಕಷ್ಟ. ಅಷ್ಟೊಂದು ತಪಸ್ಸೆ ಅಂದರೆ ಕೂತಲ್ಲಿಗೆ ಇದನ್ನು ತರಿಸೋದು. ಏನು ಋಷಿಗಳ ತರಿಸ್ತಿರಲಿಲ್ಲ, ಒಂದು ಕೂತಲ್ಲಿಗೆ ಋಷಿಗಳ ತರಿಸಲಿಕ್ಕೆ ಮುಂಚೆ ಜನರು ಬರೆ ಮಾಡುವ ಅಷ್ಟು ನಮ್ಮ ಹತ್ರ ತಿರುಳಿಲ್ಲ. ಹಾಗೆಂದರೆ ನಮ್ಮ ಅಷ್ಟು ಸಾಧನೆ ಇಲ್ಲ. ನಮ್ಮ ಸತ್ವ ಎಲ್ಲ ಅಡಗಿದೆ. ಅದು ಕೆಳಗೆ ಬರುವಾಗ ಕಡಿಮೆ ಆಗ್ತಾ ಬಂದಿದೆ. ಮೇಲಿನವರ ಹತ್ರ ಇದ್ದಷ್ಟು ಗಂಟು ಈಗೆಲ್ಲ, ಈಗ ವೈದಿಕ ಗಂಟು ಧಾರ್ಮಿಕ ಅನುಭವ ಇಲ್ಲ. ಈಗ ಸ್ವಲ್ಪ ಆಗಿ ಈಗ ಕಾಟಾಚಾರಕ್ಕೆ ಆಯಿತು. ಬ್ರಾಹ್ಮಣ ಅಂತ ಹೇಳಿಸಿಕೊಳ್ಳುವ ಇಷ್ಟೇ, ಹೇಳಿಸಿಕೊಳ್ಳುದು ಬ್ರಾಹ್ಮಣ. ಒಂದು ಜನಿವಾರ ಅದರ ಮಹತ್ವ ಗೊತ್ತಿಲ್ಲ, ಕಾಪಾಡಲಿಕ್ಕೆ ಕೊಡುವುದಿಲ್ಲ. ಜೀವನ ಮುಖ್ಯವ, ಧರ್ಮ ಮುಖ್ಯವಾಗಿದೆ. ಈಗ ಇದಕ್ಕೆ ಪರಿಹಾರ ಇದಕ್ಕೆ ಪರಿಹಾರ ಅದು ಪರಿಹಾರ ನಾವು ಇದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಈ ಸಿಸ್ಟಮ್ ಅನ್ನು ಬಿಡ್ಲಿಕ್ಕೂ ಇಲ್ಲ. ಆದ್ರೆ ಸಹ ನಮಗೆ ಈಗ ಇದರ ಮಹತ್ವ ಈಗ ನೀವು ಇಷ್ಟು ಮಾತಾಡಿದಾಗ ಮಹತ್ವ ಗೊತ್ತಾಗಿದೆ. ಇದನ್ನು ಕಾಪಾಡಿಕೊಳ್ಳುವ ಬಗ್ಗೆ ಹೇಗೆ ನಾವು ವೇದಾಧ್ಯಯನ ಅದು ಎಷ್ಟು ಕಡಿಮೆ, ಎಷ್ಟು ದೊಡ್ಡದಿದ್ದದ್ದು ಎಷ್ಟು ಕಡಿಮೆ ಆಯ್ತು. ಹಾಗೆ ಇನ್ನು ಇದು 4 ವರ್ಷ ಬೇಕು ಕೂಡ ಅದೇ ಬಂದು ಅದೇ ಸ್ಥಿತಿಗೆ ಹೋಗ್ಲಿಕ್ಕೆ. ಬರ್ಲಿಕ್ಕೆ ಬೇಗ ಬಂದೆವು ನಾವು ಕೊಚ್ಚಿಕೊಂಡು. ಈಗ ಎದುರು ಪ್ರವಾಹ ಎದುರು ಈಜಬೇಕಿದ್ರೆ
ಏನು ಮಾಡಬೇಕು, ಕಾಲ ಕೂಡಿ ಬರಬೇಕು ಅಂತ ಹೇಳಿದಾಗೆ. ಈಗ ಜೋರು ಬಿಸಿಲಿಗಾದಾಗ ಮಳೆ ಬರ್ತಲ್ಲ, ಹಾಗೆ ಅನ್ಯಾಯ ಅತ್ಯಾಚಾರ ಹೆಚ್ಚಿ ಧಾರ್ಮಿಗೆಲ್ಲ ಕಡಿಮೆ ಆದಾಗ ತಾನಾಗಿ ಪ್ರಕೃತಿಯ ಬುದ್ಧಿಯಲ್ಲಿ ಈಗ ನಾಳೆ ಬಸ್ ಇಲ್ಲ ಅಂತ ಹೇಳಿದ್ದೇನೆ, ಏನು ಮಾಡ್ತೀವಿ? ಬೈಕ್ಗೆ ಪೆಟ್ರೋಲ್ ಇಲ್ಲ, ಪೆಟ್ರೋಲೇ ಸಿಗುದಿಲ್ಲ, ಏನು ಮಾಡ್ತೀವಿ? ಬೇರೆ ಏನಾದ್ರು ಪರ್ಯಾಯ? ಬಸ್ ಎಂಥದ್ದು ಈಗ ವಾಹನ ನಡೀಲೇಬೇಕು. ತಿನ್ಲಿಕ್ಕೆ ಈಗ ಅಂತ ಒಳ್ಳೆ ಊಟ ಮಾಡಬೇಕಂತ ಹೊರಟಿದ್ದೀನಿ. ಹೋಗುವಾಗ ಎಲ್ಲಿ ಹೋಟ್ಲು ಬಂದು ಮನೆ ಯಾರು ಮನೆಗೆ ಹೋಗ್ಲಿಕ್ಕೆ ಆಗಲಿ, ಎಲ್ಲಿ ಹೋಗ್ಲಿಕ್ಕೆ ಆಗಲಿ, ಕೈಯಲ್ಲಿ ದುಡ್ಡು ಇಲ್ಲ ಅಂತ ಏನು ಮಾಡ್ತೀವಿ? ಶೀಘ್ರ ತಿನ್ನೋದಿಲ್ಲ. ಅದರಿಂದ ತಾಪೂರ್ವ ಕಲ್ಪಯತಿ ಪೂರಕ್ಕೆ ಬರ್ತಾ ಅದೇ ಪರಿವರ್ತನಶೀಲ. ಯಾವುದು ಸಂಸ್ಕೃತಿ ಆಗಲಿ, ಪರಿಸರ ಆಗಲಿ, ಪರಂಪರೆ ಆಗಲಿ, ಇದೆಲ್ಲ ಹೇಗಿರ್ತದೆ, ಹಿಂದೆ ಮುಂದೆ ಚಕ್ರದ ಹಾಗೆ ತಿರುಗುತ್ತೆ. ಚಕ್ರ ಪರಿವರ್ತನೆ ಆಗುತ್ತಲೇ ಇರಬೇಕು, ಏನು ಗೊತ್ತಿಲ್ಲ. ಆದರೆ ನಾವು ಅದಕ್ಕೆ ಅಧೋಗಾಮಿಗಳಾಗು, ಊರ್ಧ್ವಗಾಮಿ, ಮುಂದೆ ಹೋಗ್ಬೇಕು. ನಾವು ಸುಮ್ಮನೆ ಕೂತ್ಕೊಳ್ತೇವೆ, ಯಾಕಂದ್ರೆ ನಮ್ಮಲ್ಲಿ ಬಂಡವಾಳ ಉಂಟು, ಸ್ವಲ್ಪ ಉಂಟು, ಕುತ್ತಿ ಇದ್ರೆ ಅದನ್ನು ತೀರುತ್ತದಲ್ಲ, ಹಾಗೆ ಅದನ್ನು ಉಳಿಸ್ಕೊಂಡು ಹೋಗಬೇಕು, ಮೂಲ ಸ್ತ್ರೋತವನ್ನು. ಅದನ್ನು ಮತ್ತೆ ದಾರಿ ಆಗ್ತದೆ, ಪ್ರವಾಹ. ಅದರಿಂದ ಇದಕ್ಕೆ ಪ್ರತಿಯೊಬ್ಬರು ಮನಸ್ಸು ಬೇಕು ಮೊದಲು. ಅದನ್ನು ತಿಳ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಗೊತ್ತಲ್ಲ, ಅದು ಲಾಭ ಇಲ್ಲ. ಮನುಷ್ಯನಿಗೆ ಸುಖ ಜೀವನ ಬಯಸ್ತಾನೆ, ಸುಖವನ್ನೇ ಬಯಸುವುದಿಲ್ಲ. ಇನ್ನು ಈ ಫೋನ್ ನೋಡಿದ್ರೆ ನನಗೆ ಅಂಥದ್ದೇ ಫೋನ್ ಆಗಬೇಕು, ಆ ಸಣ್ಣ ಫೋನ್ ವಿಷಾರಿಯವರಿಗೆಲ್ಲ ಯಾವ್ದು ಉಂಟು. ಬೈಕಿನಲ್ಲಿ ಹೋದರೆ ನನಗೆ ಅದೇ ಬೈಕ್ ಆಗಬೇಕು, ಯಾಕೆ? ಹಾಗೆ ನಾವು ಒಳ್ಳೆದನ್ನು ಜಿದ್ದಿನಲ್ಲಿ ಸುಲಭದ್ದು ಸಿಗಬೇಕು, ನಮಗೆ ಒಳ್ಳೆದು ಸಿಗಬೇಕು, ಸುಲಭದ್ದು ಸಿಗಬೇಕು, ಈಸಿ ಗೋಯಿಂಗ್ ಆಗಿ ಬಿಟ್ಟಿದೆ. ಅದು ಪರಿಶ್ರಮ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕೆ? ತಯಾರುಂಟು. ಈಗ ಎದುರಲ್ಲಿ ಹೋಟೆಲ್ ಇದ್ರೆ ನೀನು ಮನೇಲಿ ಅಡುಗೆ ಮಾಡ್ತೀಯಾ? ಯಾರಿಲ್ಲ ಮನೆಯಲ್ಲಿ, ಹಾಗೆ